ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೀತಿ ಗೌಡ. ನಾನಿವತ್ತು ಏನು ಹೇಳಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದೆ. ಅಂದರೆ ನನ್ನ ಬಗ್ಗೆ ನಿಮಗೇನಾದರೂ ಕ್ವಶನ್ಸ್ ಇದ್ದರೆ ಕೇಳಿ ಅಂತ. ತುಂಬಾ ಜನ ಕ್ವಶನ್ಸ್ ಕೇಳಿದ್ದೀರಾ. ಆ ಕ್ವಶನ್ಸ್ಗೆಲ್ಲ ನಾನು ಯೂಟ್ಯೂಬಲ್ಲಿ ಆನ್ಸರ್ ಮಾಡ್ತಿದ್ದೀನಿ. ಸರಿನಾ? ಫಸ್ಟು ಯಾರು ಕೇಳಿದ್ದಾರೆ ಅಂತ ಹೋಗಿ ನೋಡೋಣ. ನಿಮ್ಮ ಡೆತ್ ಹೆಂಗೆ ಆಗಿದ್ದು? ನಾನು ಸತ್ತಿಲ್ಲ, ನಾನು ಬದುಕೇ ಇದ್ದೀನಿ. ಅದು ರೀಲ್ಸ್ ಮಾಡಿದ್ದೆ ಅಷ್ಟೇ, ನಾನೇನು ಸತ್ತೋಗಿಲ್ಲ. ಓಕೆನಾ? ನೀವು ಇಷ್ಟೊಂದು ಯಾಕೆ ಚೆನ್ನಾಗಿದ್ದೀರಾ ಹೇಳಿ ಪ್ಲೀಸ್ ಮೇಡಮ್. ನೀವು ಡೈರೆಕ್ಟಾಗಿ ನೋಡ್ತಾ ಇದ್ದೀರಾ ನಾನೇನು ಚೆನ್ನಾಗಿದ್ದೀನಿ, ಎಷ್ಟು ಎಲ್ಲ ಇನ್ನೂ ತುಂಬ ಚೆನ್ನಾಗಿರೋರೆಲ್ಲ ಇದ್ದಾರೆ. ನಾನೇನೋ ಒಂದು ರೇಂಜ್ಗಿದ್ದೀನಿ ಅಷ್ಟೇ. ಹೌ ಓಲ್ಡ್ ಆರ್ ಯು? ತುಂಬ ಜನ ಕೇಳಿದ್ದೀರಾ ನಿಮಗೆ ಎಷ್ಟು ವರ್ಷ ಅಂತ. ನನಗೆ 21 ಇಯರ್ಸ್. ಅಂದರೆ ನಾನು ಹುಟ್ಟಿದ್ದು 2004 21 ಇಯರ್ಸ್. ಮತ್ತು ನಿಮ್ಮ ವೆಯ್ಟ್ ಎಷ್ಟು ಅಂತ ಕೇಳಿದ್ದೀರಾ. 62 ಇದ್ದೀನಿ. ಮತ್ತು ತುಂಬ ಜನ ನಿಮ್ಮ ಊರು ಯಾವುದು ಅಂತ ಕೇಳಿದ್ದೀರಾ. ಚನ್ನಪಟ್ಟಣ ಹತ್ರ ಗೌಡ್ಗೆರೆ, ನಿಮಗೆ ಗೊತ್ತಿರಬೇಕನ್ಸುತ್ತೆ. ಎಷ್ಟೊಂದು ಜನ ಅಲ್ಲಿ ವಿಸಿಟ್ ಮಾಡ್ತೀರಾ. ಚಾಮುಂಡಿಗೆ ದೇವಸ್ಥಾನಗೆ ಫೇಮಸ್ಸು. ಅದ್ರ ಪಕ್ಕದಲ್ಲೇ ಇರೋದು ಕದ್ರುಮಂಗ್ಲ ಅಂತ ಒಂದು ಹಳ್ಳಿ, ಪುಟ್ಟು ಹಳ್ಳಿ, ಅಲ್ಲಿರೋದು. ನೀವು ಸೇಮ್ ನನ್ನ ಲವರ್ ಥರ ಇದ್ದೀರಾ ನೋಡೋಕೆ. ಡೈಲಿ ರೀಲ್ಸ್ ಅಪ್ಲೋಡ್ ಮಾಡಿ ಪ್ಲೀಸ್. ಖಂಡಿತ ನಾನು ಡೈಲಿ ರೀಲ್ಸ್ ಅಪ್ಲೋಡ್ ಮಾಡ್ತಿರ್ತೀನಿ, ನೀವು ನೋಡಿದ್ದೀರಾ ಅನ್ಕೊತೀನಿ. ಡೈಲಿ ಈವ್ನಿಂಗ್ ಒಂದು ರೀಲ್ ಹಾಕ್ತೀನಿ, ನಾನು ಮಿಸ್ ಮಾಡಲ್ಲ. ನೀವು ಕಮಿಟೆಡ್ಡಾ? ಸೀಕ್ರೆಟ್ ಹೇಳೋ ಟೈಮಲ್ಲಿ ಹೇಳ್ತೀನಿ ಅದನ್ನು. ತುಂಬ ಜನ ಆ ಕ್ವಶನ್ ಕೇಳಿದ್ದೀರಾ. ಪ್ಲೀಸ್ ಫಾಲೋ ಬ್ಯಾಕ್ ಮೈ ID. ನವೀನ್ ಅನ್ನೋರು ಫಾಲೋ ಬ್ಯಾಕ್ ಮಾಡಿ ಅಂದಿದ್ದೀರಾ. ಸೊ ಖಂಡಿತ ನಾನು ಫಾಲೋ ಬ್ಯಾಕ್ ಮಾಡ್ತೀನಿ. ನೀವು ತುಂಬ ಕ್ಯೂಟಾಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲಿ ಡ್ರೆಸ್ ತೊಗೊಳ್ಳೋದು ಪ್ಲೀಸ್ ಹೇಳಿ. ಮತ್ತು ನೀವು ಆನ್ಲೈನ್ ತೊಗೊಳ್ಳೋದು ಆದರೆ ಲಿಂಕ್ ಹಾಕಿ. ಆಮೇಲೆ ನೀವು ಹಾಕೋ ಪ್ರತಿಯೊಂದು ಡ್ರೆಸ್ಸಲ್ಲೂ ಮಸ್ತಾಗಿ ಕಾಣ್ತೀರಾ. ಕಲ್ಕಿ ಕ್ವೀನ್ ಅನ್ನೋರು ಈ ಮೆಸೇಜ್ ಮಾಡಿದ್ದಾರೆ. ಸೊ ನಿಮಗೆ ಯಾವ ಡ್ರೆಸ್ ಬೇಕು ಅದನ್ನು ನನಗೆ ರೀಲ್ ಶೇರ್ ಮಾಡಿ. ನಾನು ಖಂಡಿತ ಅದ್ರದ್ದು ಲಿಂಕ್ ಇದ್ದರೆ ಲಿಂಕ್ ಕಳಿಸ್ತೀನಿ, ಇಲ್ಲ ಎಲ್ಲಿ ತೊಗೊಂಡೆ ಅಂತ ಹೇಳ್ತೀನಿ. ಪ್ಲೀಸ್ ನನ್ನ ಕ್ವಶನ್ಗೆ ರಿಪ್ಲೈ ಮಾಡಿ. ನೀವು ಡೈಲಿ ಲಾಗ್ಸ್ ನೀವು ರೆಡಿ ಆಗೋದು ಮಾಡಿ. ಖಂಡಿತ ನಾನು ಡೈಲಿ ಲಾಗ್ಸ್ ಮಾಡಬೇಕು ಅಂತ ಇದ್ದೀನಿ, ಮಾಡ್ತೀನಿ. ಸದ್ಯದಲ್ಲೇ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಇನ್ನೂ ಮೈಕೆಲ್ಲ ತೊಗೊಬೇಕು, ಸ್ವಲ್ಪ ಅದನ್ನು ಎಡಿಟ್ ಎಲ್ಲ ಟೈಮ್ ಕೊಡಬೇಕು. ನಾನು ಕಾಲೇಜ್ಗೆ ಹೋಗ್ತಿರೋದ್ರಿಂದ ಅದಕ್ಕೆ ಟೈಮ್ ಕೊಡೋಕ್ಕಾಗ್ತಿಲ್ಲ. ಖಂಡಿತ ನಾನು ಡೈಲಿ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನೀನು ಅಂದರೆ ನನಗೆ ಪ್ರಾಣ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಪ್ರೀತಿ ಸಪೋರ್ಟ್ ಎಲ್ಲ ಹಿಂಗೆ ಇರಲಿ. ಗಣೇಶ ಫೆಸ್ಟ್ ದಸರಾ ಸಾಂಗ್ ವರ್ಷು. ಇದು ಆ್ಯಕ್ಚುಲಿ ಏನು ಅಂದರೆ, ನಾವು ಚಿಕ್ಕವರಿದ್ದಾಗ ಗಣೇಶ ಹಬ್ಬದಲ್ಲಿ ಒಂದು ಸಾಂಗ್ ಇದೆ, ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ. ಗಣೇಶ ಹಬ್ಬಕ್ಕೆ ಆ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ವಿ ನಾವು. ಸೊ ಅದನ್ನು ಹಾಕಿದ್ದಾಳೆ. ಅದನ್ನು ಈಗ ನೆನೆಸ್ಕೊಂಡ್ರು ನಮಗೆ ನಗು ಬರುತ್ತೆ. ಯಾರು ಗಣೇಶ ಹಬ್ಬದಲ್ಲಿ ದಸರಾ ಸಾಂಗ್ ಆಡಿರೋಕ್ಕೆ ಚಾನ್ಸೇ ಇಲ್ಲ. ನೀವು ಸ್ಟೂಡೆಂಟಾ? ಹೌದು, ನಾನು ಸ್ಟಡಿ ಮಾಡ್ತಿರೋದು, ಡಿಗ್ರಿ ಫೈನಲ್ ಇಯರ್ ಓದ್ತಿದ್ದೀನಿ. ನಿನಗೆ ನಿಮ್ಮಮ್ಮ ಇಷ್ಟನಾ, ಇಲ್ಲ ನಿಮ್ಮ ಅಪ್ಪ ಇಷ್ಟನಾ, ಇಲ್ಲ ನಿಮ್ಮ ಅಣ್ಣ ಇಷ್ಟನಾ? ಅದರಲ್ಲಿ ಕ್ವಶನ್ಸ್ ಎಲ್ಲ ನಂಗೆ ನಮ್ಮ ಅಣ್ಣ ಅಂದ್ರೇ ತುಂಬ ಇಷ್ಟ. ಇವರು ಇಷ್ಟನೇ, ಬಟ್ ಇವ್ರಿಗಿಂತ ನಂಗೆ ನಮ್ಮ ಅಣ್ಣ ಅಂದ್ರೇ ತುಂಬ ಇಷ್ಟ. ನೀವು ನಿಮ್ಮ ಬೆಳ್ಳಿ ಬಗ್ಗೆ 1-2 ಲೈನ್ಸ್ ಹೇಳಿ. ಅದ್ರ ಬಗ್ಗೆ ಹೇಳಕ್ಕೆ ಮಾತೆಲ್ಲ. ನಮ್ಗೆ ತುಂಬ ವರ್ಷದ ಕನಸು ಅದು, ಒಂದು ಪುಟ್ಟು ನಾಯಿ ಮರಿ ತಗೋಬೇಕು ಅಂತ. ಅದು ಎಷ್ಟೋ ವರ್ಷದ ಕನಸು ನನ್ನ ಸಾಯ್ತು ನಮ್ಮ ಬೆಳ್ಳಿಯಿಂದ. ನೀವಂದರೆ ತುಂಬ ಇಷ್ಟ ನನಗೆ. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್. ನನ್ನ ಯಾವಾಗ ಮೀಟ್ ಮಾಡ್ತೀಯಾ ಅದು ಹೇಳು ನೀನು ಫಸ್ಟು. ಮಾನ್ಸಾ ಮೂರ್ತಿ. ಖಂಡಿತ ಮೀಟ್ ಮಾಡ್ತೀನಿ ಅಕ್ಕ, ಟೈಮ್ ಸಿಗ್ತಿಲ್ಲ. ನೀವು ಬಂದಾಗ ನಾನು ಫ್ರೀ ಇರಲ್ಲ, ನಾನು ಹೇಳ್ದಂಗೆ ನೀವು ಫ್ರೀ ಇರಲ್ಲ. ಸಿಗೋಣ ಒಂದಿನ ಖಂಡಿತ. ನಿಮ್ಮ ಫೇಸ್ಗೆ ಏನು ಅಪ್ಲೈ ಮಾಡ್ತೀರಾ? ಒಂದು ಪಿಂಪಲ್ ಕೂಡ ಇಲ್ಲ. ನಾನು 10 ರೂಪಾಯಿ ಫೇರ್ ಆ್ಯಂಡ್ ಲವ್ಲಿ ಬಿಟ್ಟರೆ ನನ್ನ ಮುಖಕ್ಕೆ ಇನ್ನೇನು ಹಾಕಲ್ಲ. ಪಿಂಪಲ್ಸ್ ಇದೆ, ನೀವು ನೋಡಿಲ್ಲ ಅನ್ಸುತ್ತೆ. ಅದು ಇವಾಗ ಆಗಿರೋದು, ಪಿಂಪಲ್ಸ್ ಇರಲ್ಲ. ನಾನು ಫೇರ್ ಆ್ಯಂಡ್ ಲವ್ಲಿ ಬಿಟ್ಟರೆ ಮುಖಕ್ಕೆ ಇನ್ನೇನು ಅಪ್ಲೈ ಮಾಡಲ್ಲ. ನಿನ್ನ ಜೊತೆ ರೀಲ್ಸ್ ಮಾಡಬೇಕು, ನೀನಂದರೆ ತುಂಬ ಇಷ್ಟ, ಲವ್ ಯು ಡಾ. ಖಂಡಿತ ಮಾಡೋಣ. ನನ್ನ ಸ್ಟಡೀಸ್ ಇದೆ, ಅದೆಲ್ಲ ಮುಗಿದ್ಮೇಲೆ ಮಾಡೋಣ, ಸಿಗ್ತೀನಿ. ನೀನು ನಂಗೆ ಏನಾಗಬೇಕು? ಕೀರ್ತಿ. ನಾನು ನಿನಗೇನಾಗಬೇಕು ಅನ್ನೋದನ್ನು ನೀನೇ ಹೇಳಬೇಕು. ನೀನು ನನಗೇನಾಗಬೇಕು ಅಂದರೆ ಅನ್ಎಕ್ಸ್ಪೆಕ್ಟೆಡಾಗಿ ಫ್ರೆಂಡ್ ಆಗಿದ್ದು, ಬಟ್ ತುಂಬಾ ಮೆಮೊರೀಸ್ ಇದೆ. ಈ ಫ್ರೆಂಡ್ಶಿಪ್ ಲೈಫ್ ಲಾಂಗ್ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಮದುವೆ ಯಾವಾಗ ಪ್ರೀತಿ? ಮದುವೆ ಆಗೋಣ ಖಂಡಿತ. ಕರಿತೀನಿ, ಮದುವೆ ಆದಾಗ ಕರಿತೀನಿ. ಪುರುಷೋತ್ತಮ್ ಗೌಡ್ರು
ಕರಿತೀನಿ, ಇನ್ನು ಲೇಟು, ಈಗಲೇ ಆಗಲ್ಲ. ಸ್ಯಾರಿಯಲ್ಲಿ ತುಂಬ ಕ್ಯೂಟಾಗಿ ಕಾಣಿಸ್ತೀರಾ ನೀವು. ಥ್ಯಾಂಕ್ ಯು ಸೋ ಮಚ್. ಹಲೋ ಮಾ, ನಾನು ನೆನಪಿದ್ದೀನಾ? ಈಗ ಏನು ಮಾಡ್ತಾ ಇದೆಯಾ ಸ್ಟಡೀಸ್? ಮಧುಲಕ್ಕಿ. ನೀವು ನೆನಪಿದ್ದೀರಾ? ಚೆನ್ನಾಗೇ ನೆನಪಿದ್ದೀರಾ. ಇವಾಗ ಅದೇ ಸ್ಟಡಿ ಮಾಡ್ತಿದ್ದೀನಿ, ಡಿಗ್ರಿ ಫೈನಲ್ ಇಯರ್. ಹೇಳಿದ್ನಲ್ಲ, ನಿನ್ನ ಲವ್ ಮಾಡ್ಬೋದಾ? ನಾನು ಯಾರ್ಯಾರನ್ನ ಲವ್ ಮಾಡಬೇಕು ಬಿಡಬೇಕು ಅನ್ನೋದನ್ನ ನಾನು ಹೇಳೋಕ್ಕಾಗಲ್ಲ, ನಿಮ್ಮ ಇಷ್ಟ ಅದು. ಸೊ ಇನ್ನೂ ತುಂಬಾ ಕ್ವಶನ್ಸ್ಗಳಿದ್ದಾವೆ, ಎಲ್ಲದಕ್ಕೂ ರಿಪ್ಲೈ ಮಾಡೋಣ. ಇವಾಗ ಈ ಲಾಗಲ್ಲಿ ಇದಕ್ಕೆ ಮುಗಿಸೋಣ. ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರ್ಯಾರು ಮಾಡ್ಕೊಂಡಿಲ್ಲ ಅವರು. ಇದೇ ಥರ ನಂಗೆ ಸಪೋರ್ಟ್ ಮಾಡ್ತೀರಿ, ನಿಮ್ಮ ಲವ್ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಒನ್ಸ್ ಅಗೈನ್ ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್, ಮಚ್ ಲವ್, ಬಾಯ್.